ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಭಾ ಟಿಆರ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ರೀತಿ ನಾವು ಕೂಡ ತುಂಬಾ ಸಕ್ಕತ್ತಾಗಿದ್ದೀವಿ. ನಾವಿವತ್ತು ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆಗಿದ್ದಂಥ ನಮ್ಮ ಹಾಸನ್ ಬೆಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನಾವಿವತ್ತು ಯಾವ ಪ್ಲೇಸಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕು ಗೊರೂರಿನ ಹೇಮಾವತಿ ಜಲಾಶಯ, ಹಾಗೆಯೇ ಹೇಮಾವತಿ ಜಲಾಶಯದ ಹಿನ್ನೀರಿನಲ್ಲಿರುವಂತಹ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ 300 ವರ್ಷಗಳ ಇತಿಹಾಸ ಇದೆ. ಇತ್ತೀಚೆಗಷ್ಟೇ ಕೆಲವು ವರ್ಷಗಳ ಹಿಂದೆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ತುಂಬ ಚೆನ್ನಾಗಿ ದೇವಸ್ಥಾನವನ್ನು ಮಾಡಿದ್ದಾರೆ. ಸುತ್ತಲೂ ನೀರು, ಮಧ್ಯದಲ್ಲಿ ದೇವಸ್ಥಾನ ಇರೋದ್ರಿಂದ ದ್ವೀಪ ಅಂತಲೇ ಕರೀತಾರೆ. ನಾವು ಕೂಡ ದೇವಸ್ಥಾನದ ಹತ್ರ ಬಂದ್ವಿ. ಬನ್ನಿ. ದೇವಸ್ಥಾನದ ಎಂಟ್ರೆನ್ಸಲ್ಲಿ 1-2 ಅಂಗಡಿಗಳಿದೆ. ಮಾವಿನಕಾಯಿ, ಸೌತೆಕಾಯಿ, ಬೇಲ್ಪುರಿ ಹಾಗೆಯೇ ಸಣ್ಣ ಪುಟ್ಟ ಐಟಮ್ಸ್ಗಳಿರುತ್ತೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಸಿಗೋದಿಲ್ಲ. ನೀರು ಬೇಕು ಅಂತ ಹೇಳಿದ್ರೆ ನೀವು ಮನೆಯಿಂದನೇ ಬರಬೇಕಾದ್ರೆ ತೊಗೊಂಡು ಬರಬೇಕಾಗುತ್ತೆ. ಮಕ್ಕಳು ಅಮ್ಮನ ಜೊತೆ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದಾರೆ. ನಾವಿವಾಗ ದೇವಸ್ಥಾನದ ಹತ್ರ ಬಂದ್ವಿ. ನೋಡಿ, ಇದೇ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ನೋಡಿ, ನನ್ನ ಮಕ್ಕಳು ನನಗಿಂತ ಮುಂಚೆನೇ ಮೆಟ್ಲು ಹತ್ಕೊಂಡು ದೇವಸ್ಥಾನದ ಹತ್ರ ಬಂದಿದ್ದಾರೆ. ನೋಡಿ, ಇವಾಗ ದೇವಸ್ಥಾನದೊಳಗೆ ಹೋಗೋಣ. ದೇವರ ಮೂರ್ತಿ ಹೊಯ್ಸಳ ಶೈಲಿಯದಾಗಿದ್ದು ಕಠಿಣ ಶಿಲೆಯಿಂದ ಮಾಡಲ್ಪಟ್ಟಿದೆ ಅಂತ ಹೇಳಲಾಗಿದೆ. ಹಾಗೆಯೇ ಇಲ್ಲಿ ನಾವು ಶ್ರೀದೇವಿ ಭೂದೇವಿ ಮೂರ್ತಿಯನ್ನು ಕೂಡ ನಾವು ನೋಡ್ಬೋದಾಗಿದೆ. ದೇವ್ರ ದರ್ಶನವನ್ನು ಮಾಡ್ಕೊಂಡಿದ್ದಾದಮೇಲೆ ಇವಾಗ ದೇವಸ್ಥಾನದ ಹಿಂಭಾಗ ಯಾವ ರೀತಿ ಇದೆ ಅಂತ ನೋಡ್ಕೊಂಬರೋಣ ಅಂತ ಹೊರಟಿದ್ವಿ. ದೇವಸ್ಥಾನದ ಹತ್ರ ನಿಂತ್ಕೊಂಡಿದ್ರೇ ನೀರಿನ ಸದ್ದು ಅಷ್ಟು ಚೆನ್ನಾಗಿ ಕೇಳಿಸ್ತಾ ಇರುತ್ತೆ. ಇವಾಗ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಸಣ್ಣ ಕಾಲ್ದಾರಿ ಥರ ಇದೆ. ಆ ಕಾಲುದಾರಿನಲ್ಲಿ ಹೋದರೆ ಎಷ್ಟು ಚೆನ್ನಾಗಿರೋ ಪ್ಲೇಸ್ನ ನೋಡ್ಬೋದು ಗೊತ್ತಾ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ. ಬನ್ನಿ, ನಾವು ಕೂಡ ಹೋಗೋಣ. ಇಲ್ದೋದ್ರೆ ಅಲ್ಲಿ ಯಪ್ಪ ಬಿಸಿಲಿತೆ, ಎಂಥದಾರು ಇದ್ರೆ ಹುಳ ಗಿಳ ದೇವಸ್ಥಾನದ ಹಿಂದೆಯಿಂದ ಹಿಂಗೆ ಇಳಿದು ಬಂದರೆ ಎಲ್ಲ ನೋಡ್ಕೊಂಡೇ ಬರ್ತೀನಿ. ಈ ಕಡೆ ಎಲ್ಲ ಬಂದಿದ್ದೀರಾ ನೀವು? ಮತ್ತಿನ್ನೆಲ್ಲೂ ಬಂದಿಲ್ಲ. ಈಗ ಅವಾಗ ನಾವು ಹುಡುಗರೆಲ್ಲ ಇಲ್ಲಿ ಪಾರ್ಟಿ ಮಾಡ್ಕೊಂಡು ಇಲ್ಲೇ ನೀರು ಒಂದು ಸ್ವಲ್ಪ ಇಳಿದು ಬಂದರೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಸೂಪರಾಗಿದೆ. ನೋಡಿ, ಬನ್ನಿ ಇಲ್ಲಿಗೆ. ಅದೇನು ಒಂಥರ ಕರ್ರು ಕಳಿಸ್ಬೇಕಲ್ಲ, ನಿಂತ್ಕೊಳ್ಳಿ. ಕಾಲು ಹಿಡಿ ಮುಟ್ಟ
ಯಾರಾದರೂ ಈ ಪ್ಲೇಸಿಗೆ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ವಿಸಿಟ್ ಮಾಡಿ, ನಿಮಗೂ ಕೂಡ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ ನೋಡೋದಕ್ಕೆ. ಹಾಸನಿಂದ ಕೋನಾಪುರ್ಗೆ 25 ಕಿಲೋಮೀಟರ್ ಆಗುತ್ತೆ. ಹಾಗೆಯೇ ಬೆಂಗಳೂರಿಂದ 200 ಕಿಲೋಮೀಟರ್ ಆಗುತ್ತೆ. 3 ಗಂಟೆ ಜರ್ನಿ ಇರುತ್ತೆ. ಹಾಗೆಯೇ ಯಾರಾದರೂ ಧರ್ಮಸ್ಥಳ ಸುಬ್ರಹ್ಮಣ್ಯ ಸೈಡ್ ಏನಾದರೂ ಹೋಗೋರಿದ್ರೆ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡೋಗಿ. ತುಂಬಾ ಚೆನ್ನಾಗಿದೆ. ಸುತ್ತ ನೀರಿದೆ, ದೇವಸ್ಥಾನ ಮಧ್ಯೆ ಇರೋದ್ರಿಂದ ದ್ವೀಪ ಅಂತ ಕರೀತಾರೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಸುತ್ತ ನೀರು ಬೇರೆ ಇದೆ. ಅದರಲ್ಲೂ ಕೂಡ ಆ ಕಡೆ ಈ ಕಡೆ ಎಲ್ಲ ಜನ ಆಟ ಆಡ್ತಾ ಇರ್ತಾರೆ ನೀರಲ್ಲಿ. ಯಾವಾಗ್ಲೂ ಕೂಡ ಜನ ಇರ್ತಾರೆ. ಆದರೆ ಸಂಡೇ ಮಾತ್ರ ತುಂಬ ಜಾಸ್ತಿ ಜನ ಇರ್ತಾರಂತೆ. ಅಲ್ಲಿ ಬೇರೆಯವರೆಲ್ಲ ಆಟ ಆಡ್ತಿದ್ದನ್ನ ನೋಡಿ ಮಕ್ಕಳು ನಾವು ಕೂಡ ಆಟ ಆಡ್ತೀವಿ ಅಂತ ಹೇಳ್ಬಿಟ್ಟು ಆಟ ಮಾಡಿದ್ರು. ಮಕ್ಕಳು ಆಸೆ ಪಡ್ತಿದ್ದಾರಲ್ಲ ಒಂದು ಅರ್ಧ ಗಂಟೆ ನೀರಲ್ಲಿ ಆಟ ಆಡಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲಿದ್ವಿ. ಚೆನ್ನಾಗಿದೆ ಅಲ್ಲ ಬಂಗಾರ? ಚೆನ್ನಾಗಿದೆಯಾ? ಮಕ್ಕಳಿಗೆ ಮೊದಲೇ ನೀರಂದರೆ ತುಂಬ ಇಷ್ಟ. ಅದರಲ್ಲೂ ನನ್ನ ಸಣ್ಣದು ಪೂರ್ತಿ ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಬಿಟ್ಟಿತ್ತು. ದೇವಸ್ಥಾನದ ಹತ್ರ ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿ ನೀರಲ್ಲಿ ಸ್ವಲ್ಪ ಹೊತ್ತು ಮಕ್ಕಳೆಲ್ಲ ಆಟ ಆಡಿ ಆದಮೇಲೆ ಇವಾಗ ನೆಕ್ಸ್ಟ್ ಹೇಮಾವತಿ ಜಲಾಶಯ ಗರುಡ ಡ್ಯಾಮ್ ಹತ್ರ ಹೋಗ್ತಿದ್ವಿ. ಬನ್ನಿ ನೋಡ್ಕೊಂಬರೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಫೈನಲಿ ಹೇಮಾವತಿ ಜಲಾಶಯದ ಹತ್ರ ಬಂದ್ವಿ ನೋಡಿ. ಹಾಯ್. ಎಂಟ್ರೆನ್ಸಿಂದ ಒಂದು ಅರ್ಧ ಕಿಲೋಮೀಟರ್ ದೂರ ನಡಿಬೇಕಾಗತ್ತೆ ನೋಡಿ. ಇದೇ ನಮ್ಮ ಹೇಮಾವತಿ ಜಲಾಶಯದ ಎಂಟ್ರೆನ್ಸು. ಮಕ್ಕಳಿಗೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಎಂಟ್ರೆನ್ಸಲ್ಲಿ ಒಂದು 2-3 ಅಂಗಡಿಗಳು ಇಟ್ಕೊಂಡಿರ್ತಾರೆ. ಏನಾದರೂ ಚಾಟ್ಸು, ಬೇಲ್ಪುರಿ ಮತ್ತು ಕೋಡುಬಳೆ, ಚಕ್ಲಿ, ನಿಪ್ಪಟ್ಟು ಆ ಥರದಿನ ತಿಂಡಿಗಳನ್ನು ಒಂದು 2-3 ಅಂಗಡಿ ಇದೆ. ತಿಂಡಿಗಳನ್ನು ತಗೊಂಡು ಹಂಗೇ ತಿನ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ಡ್ಯಾಮ್ ಹತ್ರ ಬಂದ್ವಿ ನೋಡಿ. ಸುತ್ತಲೂ ಹಸಿರು, ಗಿಡ ಮರ ಎಷ್ಟು ಚೆನ್ನಾಗಿದೆ. ನಾವಂತೂ ತುಂಬ ಸಲ ಬಂದಿದ್ದೀವಿ. ಮತ್ತೆ ಒಂದು ಸಲ ಮಕ್ಕಳ ಜೊತೆ ಬಂದಿದ್ವಲ್ಲ, ಹಾಗೆಯೇ ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನೀರಿರೋ ಟೈಮಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ನೀರಿರೋ ಟೈಮಲ್ಲಿ ಬಂದಿರೋ ವಿಡಿಯೋನೂ ಕೂಡ ಶೇರ್ ಮಾಡಿದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಕೊಡ್ತೀರಾ? ಹೇಮಾವತಿ ಜಲಾಶಯ ನಮ್ಮ ಹಾಸನ ಜಿಲ್ಲೆಯ ಹೆಮ್ಮೆ ಅಂತಲೇ ಹೇಳ್ಬೋದು. ಈ ಒಂದು ಜಲಾಶಯದ ಬಗ್ಗೆ ತುಂಬ ಜನ ತುಂಬ ವೀಡಿಯೋಸ್ನ ಮಾಡಿದ್ದಾರೆ. ಆದ್ರೂ ಕೂಡ ಹೇಳ್ತಾ ಇದ್ದೀನಿ. ಹೇಮಾವತಿ ಜಲಾಶಯವು 6 ರೇಡಿಯಂ ಗೇಟ್ಗಳನ್ನು ಹೊಂದಿದೆ. ಹಾಗೆಯೇ 44.5 ಮೀಟರ್ ಎತ್ತರವಾಗಿದೆ. 4692 ಮೀಟರ್ ಉದ್ದ ಇದ್ದು ಈ ಒಂದು ಜಲಾಶಯವು 9162 ಎಕರೆ ಭೂಮಿಯನ್ನು ಒಳಗೊಂಡಿದೆ. ಹಾಗೆಯೇ ಈ ಒಂದು ಹೇಮಾವತಿ ಜಲಾಶಯವು ಸ್ಥಾಪನೆಯಾಗಿದ್ದು 1960ರಲ್ಲಿ. ಅಣೆಕಟ್ಟು ಸಂಪೂರ್ಣ ಆಗಿದ್ದು 1979ರಲ್ಲಿ.
ಆಟ ಖುಷಿ ಆಯ್ತೈತೆ ಹೋಗಿ. ಹಂಗಾದ್ರೆ ಬನ್ನಿ. ಹಾಗೆಯೇ ಪುಟ್ಟದಾಗಿರುವಂಥ ಹೇಮಾವತಿ ಅಮ್ಮನವರ ದೇವಸ್ಥಾನ ಕೂಡ ಇದೆ. ಆಗ ಹುಡುಗ ಅಂಕಲ್ ಡ್ಯಾಮ್ ಗೇಟ್ ಓಪನ್ ಇದ್ದಾಗ ಈ ಗೇಟ್ ಮೇಲೆಲ್ಲ ಈ ಕಡೆ ಸೈಡೆಲ್ಲ ಹತ್ತಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ನಿಜವಾಗ್ಲೂ ನೋಡಿ ಎಷ್ಟು ಆಳ ಇದೆ ಅಂತ ಹೇಳಿದ್ರೆ, ಅದಕ್ಕೇ ಹೇಳೋದು ಸ್ವಲ್ಪ ದೂರದಲ್ಲಿ ನಿಂತು ನೋಡ್ಕೊಳ್ಳಿ. ನಾವು 2018 ಈ ಒಂದು ಪ್ಲೇಸಿಗೆ ಬಂದಿದ್ದು. ಆ ವಿಡಿಯೋನು ಕೂಡ ಶೇರ್ ಮಾಡಿದ್ದೀನಿ, ಒಂದ್ಸಲ ನೋಡಿ. ನೋಡಿದ್ರಲ್ವಾ ನೀರು ಎಷ್ಟು ಫೋರ್ಸಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಅಲ್ಲಿ ಗೇಟ್ ಮೇಲೆಲ್ಲ ಹತ್ತಿ ನಿಂತ್ಕೊಂಡು ಕೂಡ ನೋಡ್ತಾ ಇದ್ದಾರೆ. ಇವಾಗ ಡ್ಯಾಮ್ ಗೇಟ್ ಕ್ಲೋಸ್ ಆಗಿರೋ ಟೈಮಲ್ಲಿ ನೋಡಿದ್ರೆ ಎಷ್ಟು ಆಳವಾಗಿದೆ, ಅದು ನೋಡಿದ್ರೇ ಭಯ ಅನಿಸುತ್ತೆ. ಅದೇ ನೀರು ಬಿಟ್ಟಿರೋ ಟೈಮಲ್ಲಿ ತುಂಬ ಖುಷಿ ಅಂತ ಅನಿಸ್ತಿರುತ್ತೆ ನೀರು ಬರ್ತಿರೋದನ್ನು ನೋಡಿ. ಬಿಸಿಲು ಜಾಸ್ತಿ ಇರೋದ್ರಿಂದ ಜಾಸ್ತಿ ಹೊತ್ತಲ್ಲಿ ಇರಲಿಲ್ಲ, ಬೇಗನೆ ಮನೆ ಕಡೆ ಹೊರಟ್ವಿ. ರಿಷಿ ಬೀಳ್ತೀಯಾ, ಇಲ್ಲಿ ಬೀಳ್ತೀಯಾ, ನಿಧಾನ ಮಗಳು. ಅಲ್ಲಿ ಊಟ ಮಾಡೋಣ ಬನ್ನಿ. ಹೊಟ್ಟೆ ಹಸಿತೈತಾ? ರೊಟ್ಟಿನಾ? ಬೆಳಗ್ಗೆ ತಾನೇ ತಿಂದ್ವಲ್ಲವ. ಏನ್ ಬೇಕು? ಎಲ್ರಿಗೂ ತುಂಬಾ ಹಸಿವಾಗಿತ್ತು. ಹಾಗಾಗಿ ಅಲ್ಲೇ ಎಲ್ಲಾದರೂ ಹೋಟೆಲಲ್ಲಿ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆದರೆ ಅಲ್ಲೆಲ್ಲೂ ಅಷ್ಟಾಗಿ ಊಟ ಚೆನ್ನಾಗಿರಲ್ಲ, ಬೇಡ ಅಂತ ಹೇಳಿದ್ರು. ಇನ್ನೇನು ಮಾಡೋದು, ಹಾಸನ್ಗೆ ಹೋಗ್ಬಿಟ್ಟು ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬೇಗನೆ ಹೊರಟ್ವಿ. ಇವಾಗ ಬಿಸಿಲಲ್ಲೆಲ್ಲ ಸುತ್ತಾಡಿ ಸಾಕಾಗಿ ಹೋಗಿತ್ತು. ಹಂಗಾಗಿ ಇನ್ನು ಮನೆಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೊರಟ್ವಿ. ಮಕ್ಕಳೆಲ್ಲ ಹಸಿವಾಗ್ತಿತ್ತು ಅಂತ ಹೇಳಿದ್ರಲ್ಲ, ಅಲ್ಲೇ ಹೋಟೆಲಲ್ಲಿ ದೋಸೆ ತಿಂದ್ಕೊಂಡು ತಿರ್ಗಾ ಮನೆಗೆ ಹೊರಟ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.